ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ರಿಗೂ ಅತ್ತೆ ಅಳ್ತಿರೋದು ನನ್ನ ವಿಷಯಕ್ಕೆ. ಏನ್ ಹೇಳ್ತಿದ್ದಾಳಮ್ಮ ಅವಳು? ಅರ್ಜುನ, ಅದು ಅತ್ತೆ, ನಾನು ನಿಮಗ್ 1000 ಸಲ ಹೇಳಿದ್ದೀನಿ ನಂದು ಯಾವುದೇ ವಿಚಾರನೂ ಮನ್ಸ್ಗೆ ಹಚ್ಕೋಬೇಡಿ ಅಂತ. ಆದ್ರೂ ನೀವು ಕೇಳಲ್ಲ ಅಲ್ವಾ? ಅತ್ತೆ, ನಮ್ ಹಣೆ ಬರದಲ್ಲಿ ಏನೇನ್ ಬರ್ತಿದ್ಯೋ ಅದೇ ಅಲ್ವಾ ನಡೆಯೋದು. ನೋಡಿ, ಅದನ್ನ ತಪ್ಸೋದಕ್ಕೆ ಯಾರಿಂದ ಸಾಧ್ಯ ಹೇಳಿ? ಅರಿಶಿನ ಶಾಸ್ತ್ರ ನಮ್ಮ ಮನೇಲಿ ನಡೀತಿಲ್ಲ ಅಂತಾಗ್ಲಿ, ನಮ್ಮಮ್ಮ ಇಲ್ಲಿಗೆ ಬರ್ತಿಲ್ಲ ಅಂತಾಗ್ಲಿ ನನಗೇನು ಬೇಜಾರಿಲ್ಲ. ಆದ್ರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ಕೊರಗಬೇಡಿ. ಅದು ನಮಗ್ ಶ್ರೇಯಸ್ಸಲ್ಲ. ಇವತ್ತು ನಿಮ್ಮಮ್ಮ ಬರ್ತಿಲ್ವಾ? ಯಾಕಂತೆ? ಮೊನ್ನೆ ಮೆಹಂದಿ ಶಾಸ್ತ್ರಕ್ಕೂ ಬರ್ಲಿಲ್ಲ. ನಿಮ್ಗೆ ಗೊತ್ತಲ್ಲ ಸರ್, ಅವ್ರಿಗೆ ನನ್ನ ಮದ್ವೆ ವಿಚಾರದಲ್ಲಿ ಯಾವುದೇ ಆಸಕ್ತಿ ಇಲ್ಲ. ಒಂದೆರಡು ಸತಿ ಬಂದಾಗ್ಲೂ ನೀವೇ ಗಮನಿಸದ್ರಲ್ಲ, ಒಂದ್ ಮಾತಿಲ್ಲ, ಕತೆ ಇಲ್ಲ, ಖುಷಿ ಇಲ್ಲ. ಏನೋ ಕಾಟಾಚಾರಕ್ಕೆ ಬಂದ್ ಹೋದ್ರು ಅಷ್ಟೆ. ಅವ್ರಿಗೆ ಫೋರ್ಸ್ ಮಾಡೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆಕ್ಚುಲಿ ಸಂಪ್ರದಾಯದ ಪ್ರಕಾರ ಅರಿಶಿನ ಶಾಸ್ತ್ರ ನಮ್ಮ ತವರ ಮನೇಲೆ ನಡಿಬೇಕಿತ್ತು. ಆದ್ರೆ ಅದಕ್ಕೆ ಅವಕಾಶ ಆಗ್ಲಿಲ್ಲ. ಹೋಗ್ಲಿ, ಅವರೇ ಇಲ್ಲಿಗೆ ಬಂದು ತವರ ಮನೆ ಅರಿಶಿನ ಬಳುವಳಿಯಾಗಿ ಕೊಡ್ತಾರೆ ಅನ್ಕೊಂಡಿದ್ದೆ. ಅದಕ್ಕೂ ಕಲ್ ಬಿತ್ತು. ನನ್ನ ನೋವನ್ನ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅತ್ತೆ ಹತ್ರ ಹೇಳ್ಕೊಂಡೆ. ಈಗ ನೋಡಿ, ಅವ್ರು ನನಗ್ ಸಮಾಧಾನ ಮಾಡೋದಿರ್ಲಿ, ನಾನೇ ಅವ್ರಿಗೆ ಸಮಾಧಾನ ಹೇಳೋ ಹಾಗಾಗಿದೆ. ಅಷ್ಟೇನಾ ನಿಮ್ ಪ್ರಾಬ್ಲಮ್ಮು? ಇದಕ್ಕೆ ನಾನ್ ಪರಿಹಾರ ಕೊಡ್ತೀನಿ, ಬನ್ನಿ ನನ್ ಜೊತೆ. ಎಲ್ಲಿಗೋ ಗೊತ್ತಾಗತ್ತೆ, ಬಾಮ್ಮ. ಅರ್ಜುನ, ಮೀರಾ ನೀನು ಬಾ. ಬಾಮ್ಮ, ಬಾ ಬಾ. ಅಮ್ಮ ಬಾ ನೀನು. ಮೀರಾ ನೀನು ಬಾ. ಸೇವಂತಿ, ಇವಾಗ ಇವ್ರ ಪ್ರಾಬ್ಲಮ್ನ ನೀನೇ ಸಾಲ್ವ್ ಮಾಡಬೇಕು. ಪ್ರಾಬ್ಲಮಾ? ಇವರಿಬ್ಬರಿಗೂ ಒಂದೇ ಪ್ರಾಬ್ಲಮ್ಮು, ಸೊ ಒಂದೇ ಸೊಲ್ಯೂಷನ್. ಏನಾಯ್ತು? ಈಗ ಅರಿಶಿಣ ಶಾಸ್ತ್ರ ಇವ್ರ ಮನೇಲಿ ನಡೀತಾ ಇಲ್ಲ, ನಮ್ಮ ಮನೇಲಿ ನಡೀತಾ ಇದೆ. ಇಲ್ಲಿಗೆ ಇವ್ರ ಅಮ್ಮನೂ ಬರ್ತಾ ಇಲ್ಲ. ಕಾರಣ ಗೀರಣ ಕೇಳ್ಬೇಡ, ಬರ್ತಿಲ್ಲ ಅಷ್ಟೆ. ಈಗ ಹೇಳು, ಈಗ ಇವ್ರಿಗೆ ತವ್ರ ಮನೆ ಅರಿಶಿನ ಯಾರು ಕೊಡ್ತಾರೆ? ತಾಯಿ ಸ್ಥಾನದಲ್ಲಿ ನಿಂತು ಈ ಶಾಸ್ತ್ರಗಳನ್ನೆಲ್ಲ ಯಾರು ಪೂರೈಸ್ತಾರೆ? ಅರ್ಜುನ್ ಸರ್, ಅದೇನು ಅಂತ ಮಾತಾಡ್ತಾ ಇದ್ದೀರಾ? ತಾಯಿ ಸ್ಥಾನನ ಯಾರಿಂದಾದ್ರೂ ತುಂಬೋದಕ್ ಸಾಧ್ಯನಾ? ಮೀರಾ, ನಿಮ್ಮಮ್ಮ ಯಾಕೆ ಬರ್ತಿಲ್ಲ? ಅವ್ರಿಗೆ ಇಷ್ಟ ಇಲ್ಲ, ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರು. ಮನ್ಸಿಲ್ದಿದ್ ಮದ್ವೆಗೆ ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು? ಹಾಗಂದ್ರೆ ಹೇಗೆ ಮೀರಾ? ಅವ್ರು ನಿನ್ ತಾಯಿ. ಮದ್ವೆಗ್ ಬಂದು 4 ಅಕ್ಷತೆ ಕಾಳು ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವತ್ ಬರಕ್ ಆಗಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವಾಗ ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಸೊಲ್ಯೂಷನ್ ನಾನು ಹೇಳ್ತೀನಿ.
ನೀನೇ ಇವ್ರ ಅಮ್ಮನ ಸ್ಥಾನದಲ್ಲಿ ನಿಂತು ಅರಿಶಿಣ ಶಾಸ್ತ್ರನ ನೆರವೇರಿಸಬೇಕು. ಅರ್ಜುನ, ಅದು ಹೇಗ್ ಸಾಧ್ಯನೋ? ಎಲ್ಲ ಸಾಧ್ಯನೇ, ನೀನು ಸುಮ್ನಿರಮ್ಮ. ಯಾಕೆ ಅವತ್ತು ನಿಶ್ಚಿತಾರ್ಥದ ದಿನ ತಾಂಬೂಲ ಬದಲಾಯಿಸ್ಕೊಂಡಿದ್ಯಾರು? ಸೇವಂತಿನೇ ತಾನೆ? ಅರ್ಜುನ, ಅವತ್ತೇನೋ ಅನಿವಾರ್ಯ ಇತ್ತು ಕಣೋ. ಇವತ್ತು ಅನಿವಾರ್ಯದ ಪರಿಸ್ಥಿತಿನೇ ಕಣಮ್ಮ. ಅಮ್ಮ, ನಿನಗೆ ಈ ಸೂಕ್ಷ್ಮನೇ ಅರ್ಥ ಆಗ್ತಿಲ್ವಲ್ಲ. ಅವತ್ತು ಯಾಕೆ ಇವ್ರ ತಾಯಿ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಹಿಂದೇಟಾಕಿದ್ರು ಹೇಳು? ತಾನು ಅಮಂಗಲಿ ಅಂತ ತಾನೆ. ಮತ್ತಿವತ್ತು ಅದೇ ಪರಿಸ್ಥಿತಿ ಅಲ್ವೇನಮ್ಮ? ಅರಿಶಿನ ಶಾಸ್ತ್ರನ ಹೇಗ್ ಮಾಡ್ತಾರವರು? ಅದಕ್ಕೆ ಇಲ್ಲಿಗೆ ಬರಕ್ ಅವರು ಮನಸ್ಸು ಒಪ್ಪದೆ ಮನೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಕಣೋ, ಹೌದು ಕಣೋ ಅರ್ಜುನ, ನನ್ಗಿದು ಹೊಳಿಲೇ ಇಲ್ಲ. ನೀನೇನ್ ಹೇಳ್ತೀಯ ಸೇವಂತಿ? ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಈ ಅಸಹಾಯಕ ಹೆಣ್ಣಿನ ಸೆಂಟಿಮೆಂಟ್ಗೆ ಬೆಲೆ ಕೊಡ್ತೀಯಾ ಅಥವಾ ಆಗಲ್ಲ ಅಂದ್ರೆ ಹೇಳು, ನಾನು ಏನ್ ಮಾಡ್ಬೇಕು ಅದನ್ನು ಮಾಡ್ತೀನಿ. ಎಲ್ಲಾ ಶಾಸ್ತ್ರಗಳನ್ನು ನಾನೇ ಮುಂದೆ ನಿಂತು ಮಾಡ್ಬೇಕು. ಇಲ್ಲ ಅಂದ್ರೆ ಈ ಮದುವೆ ನಡೆಯಲ್ಲ ಅಂತ ಮಾತು ತಗೊಂಡಿದ್ದಾರೆ. ನಾನಿವಾಗ ಮಾತು ತಪ್ಪಿದ್ರೆ ಖಂಡಿತ ಏನಾದ್ರೂ ಒಂದು ನೆಪ ಹೇಳಿ ಮದುವೆನ ನಿಲ್ಲಿಸ್ಬಿಡ್ತಾರೆ. ಸುಮ್ಮನೆ ಇವ್ರ ಜೊತೆ ವಿತಂಡವಾದ ಮಾಡೋದಕ್ಕಿಂತ ಇವ್ರು ಏನ್ ಹೇಳ್ತಾರೋ ಅದಕ್ಕೆಲ್ಲ ಒಪ್ಕೊಳ್ಳೋದೇ ಕ್ಷೇಮ. ಇಷ್ಟೊಂದು ಯೋಚನೆ ಮಾಡೋದು ಏನಿದೆ? ಎಸ್ ಆರ್ ನೋ, ಏನೋ ಒಂದು ಹೇಳು. ಎಸ್ ಸರ್. ಮೀರಾಗೆ ತಾಯಿ ಸ್ಥಾನದಲ್ಲಿ ನಿಂತು ಇವಳಿಗೆ ಎಲ್ಲ ಶಾಸ್ತ್ರನೂ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಅನಿಸ್ತಾ ಇದೆ. ಮೇಡಮ್, ನಿಮ್ ಮಾತು ಕೇಳ್ತಿದ್ರೆ ನಿಮ್ಗಿಂತ 10ರಷ್ಟು ಖುಷಿ ನನಗಾಗ್ತದೆ. ಇಷ್ಟೊಂದು ಅದೃಷ್ಟವಂತೇನ ಅಂತ ನನ್ನ ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ, ಬರೀ ಥ್ಯಾಂಕ್ಸ್ ಹೇಳಿದ್ರೆ ಹೆಂಗೆ? ತಾಯಿ ಇವರು ಆಶೀರ್ವಾದ ತಗೋ. ದೀರ್ಘ ಸುಮಂಗಲಿಯಾಗಿ 100 ಕಾಲ ಚೆನ್ನಾಗಿ ಬಾಳು. ಮೀರಾ, ನಿನ್ ಭಾವಿ ಗಂಡ ಅವ್ರಿಗೆ ತಿಳಿದೇನೋ ನನಗೆಂಥ ಉಡುಗೊರೆ ಕೊಟ್ಟಿದ್ದಾರೆ ಗೊತ್ತಾ? ನಿನ್ನ ಮಗಳಾಗಿ ಕೊಟ್ಟು ಖಾಲಿಯಾಗಿದ್ದ ನನ್ನ ತಾಯ್ತನನ ತುಂಬಿದ್ದಾರೆ. ಥ್ಯಾಂಕ್ ಯು ಅರ್ಜುನ್ ಸರ್.